ಒಂದು ವಿಡಿಯೋದಲ್ಲಿ ನೋಡಿದೆ, ಇದು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದು. ಒಂದು ವಯಸ್ಸಾಗಿದ್ದು, ತುಂಬ ವಯಸ್ಸಾಗಿತ್ತು, ಅದರ 90 ಆಗಿರ್ಬೋದು. ಅವರು ಆ ಅಮ್ಮನನ್ನು ತಂದು ಬೀದಿಯಲ್ಲಿ ಒಬ್ಬ ಬಿಟ್ಟು ಹೋಗಿದ್ದಾನೆ ರಾತ್ರಿ. ಮಾರೆಯೋ ದೇವರೇ, ನನಗೊಂದು ಜೀವ ಒಂದು ಇದಾಗಿ ಆಯಿತು, ಜೀವ ಹೋದಾಗೆ ಆಯಿತು ನೋಡಿ. ಎಂಥ ಮನಸ್ಸಿನ ರಾಕ್ಷಸರೆಲ್ಲ ಹುಟ್ಟಿದರೆ ಈ ಭೂಮಿಯ ಮೇಲೆ ಅಂತ ಗೊತ್ತಿಲ್ಲ. ಆ ತಾಯಿ ಮಕ್ಕಳನ್ನು ದೊಡ್ಡದು ಮಾಡಲಿಕ್ಕೆ ಎಷ್ಟು ಕಷ್ಟಪಡ್ತಾಳೆ ತಂದೆ ತಾಯಿ. ಅಲ್ಲದೆ ತಾಯಿ ಒಬ್ಬಳಾದರೆ ಎಷ್ಟು ಕಷ್ಟಪಡ್ತಾಳೆ ತಾಯಿ. ಎರಡು ಮಕ್ಕಳಾದರೆ ಅವರನ್ನೆಲ್ಲ ಸಾಕಲಿಕ್ಕೆ ಎಂಥ ನರಕ ಬರ್ತಾಳೆ ಅಂತ ಈ ಮಕ್ಕಳಿಗೆ ಗೊತ್ತಿಲ್ಲ. ಬಾಯಿಗೆ ಬಂದದ್ದು ಮಾತಾಡೋದು, ಬಾಯಿಗೆ ಬಂದು ಗೊತ್ತಿಲ್ಲದೆಲ್ಲ ಮಾತಾಡ್ತಾರೆ ಮಕ್ಕಳು ನೋಡಿ. ತಾಯಿಯನ್ನೆಲ್ಲ ಎಷ್ಟು ದೇವ ನೋಡುವಾಗ ಹೊಟ್ಟೆ ಉರಿತದೆ ನನಗೆ. ಕಣ್ಣಲ್ಲಿ ಎಲ್ಲ ರಕ್ತ ಬಂದಾಗೆ ಆಯಿತು ನನಗೆ, ಅಷ್ಟು ಬೇಸರ ಆಯಿತು. ಹೆತ್ತ ತಾಯಿಯನ್ನು ಮಾತ್ರ ಬೇಡಿಯಾದರೂ ಸಾಕಬೇಕು. ಹಣ ಇಲ್ಲದಿದ್ದರೆ ಕೈಯಲ್ಲಿ 10 ಮಂದಿ ಬೇಡಿಯಾದರೂ ಆ ತಾಯಿಯನ್ನು ಸಾಕಬೇಕು ರೀ. ಎಂಥಕ್ಕೆ ಹೀಗೆ ಮಾಡ್ತಾರೆ? ರೈಲ್ವೆ ಸ್ಟೇಷನ್ ರಾಜು ಆಶ್ರಮದ ಓನರ್ ಒಬ್ಬ ಹೇಳ್ತಿದ್ದ ಆವಾಗ, ರೈಲ್ವೆ ಸ್ಟೇಷನಲ್ಲಿ ತಂದು ತಮಿಳ್ನಾಡಿಂದ ಎಲ್ಲ ಬಂದರೆ ಅಲ್ಲೇ ಬಿಡೋದಂತೆ, ರೈಲ್ವೆ ಸ್ಟೇಷನ್ ಬಿಟ್ಟು ಹೋಗೋದಂತೆ. ಈಗ ಬರ್ತೇವೆ ಅಂತ ಹೇಳಿ, ಈಗ ಬರ್ತೇವೆ ನಾವು ಅಂತ ಹೇಳಿ ರೈಲ್ವೆ ಸ್ಟೇಷನಲ್ಲಿ ಬಿಟ್ಟು ಹೋಗೋದಂತೆ. ಮಾರೆ ಎಂಥ ಕಟುಕ ಮನುಷ್ಯರಿದ್ದಾರೆ, ರಾಕ್ಷಸರು ಹುಟ್ಟಿದ್ದಾರೆ ಈ ಭೂಮಿಯಲ್ಲಿ ಅಂತಾಗ್ತದೆ. ನಾನು ಹೇಳೋದು, ಒಳ್ಳೆಯವರು ದೇವರಂಥ ಮನುಷ್ಯರು ಸಹ ಹುಟ್ಟಿದ್ದಾರೆ, ಅದು ರಾಕ್ಷಸರು ಸಹ ಹುಟ್ಟಿದ್ದಾರೆ ಈ ಭೂಮಿಯ ಮೇಲೆ. ರಾಕ್ಷಸರು ಸಹ ಹುಟ್ಟಿದ್ದಾರೆ ಮಾರೆ, ನೋಡಲಿಕ್ಕೆ ಆಗೋದಿಲ್ಲ, ತುಂಬ ಬೇಸರ ಆಗ್ತದೆ ನಮಗೆ.